dear students. So now let us solve the problems under mathematical formulation of LPP and its solution. ಸೊ ಏನಿದು ಮ್ಯಾಥಮೆಟಿಕಲ್ ಫಾರ್ಮುಲೇಷನ್ ಅಂದರೆ ನೋಡಿ, ಇಲ್ಲಿವರೆಗೂ ಪ್ರಾಬ್ಲಮ್ಸ್ ನಾವೇನು ಸಾಲ್ವ್ ಮಾಡಿದ್ವಿ ಅದರಲ್ಲಿ ಈಕ್ವೇಷನ್ಸ್ ಅಂದರೆ ಆಬ್ಜೆಕ್ಟಿವ್ ಫಂಕ್ಷನ್ ಕೊಟ್ಟಿದ್ರು, ಕನ್ಸ್ಟ್ರೆಂಟ್ಸು ಈಕ್ವೇಷನ್ ಆಲ್ರೆಡಿ ಸೆಟ್ ಆಗಿರ್ತಿತ್ತು, ಹೌದಾ. ಬಟ್ ಇಲ್ಲಿ ನಿಮಗೆ ಆಬ್ಜೆಕ್ಟಿವ್ ಫಂಕ್ಷನ್ ಯಾವುದು ಅಂತ ಕೊಟ್ಟಿರಲ್ಲ, ಈಕ್ವೇಷನ್ಸ್ ರೂಪದಲ್ಲೇ ಕೊಟ್ಟಿರಲ್ಲ. ಅದು ಅರ್ಥ ಆಗ್ತಿದೆಯಾ? ಸ್ಟೇಟ್ಮೆಂಟ್ ಮಾತ್ರ ಕೊಟ್ಟಿರ್ತಾರೆ. ಆ ಸ್ಟೇಟ್ಮೆಂಟ್ನ ಓದಿ ಯು ಓನ್ಲಿ ಹ್ಯಾವ್ ಟು ಫಾರ್ಮುಲೇಟ್ ದ LPP ಮ್ಯಾಥಮೆಟಿಕಲಿ. ಅರ್ಥ ಆಗ್ತಿದೆಯಾ? ಅಂದರೆ ನೀವೇ ಆಬ್ಜೆಕ್ಟಿವ್ ಫಂಕ್ಷನ್ನ ಬರ್ಕೊಂಡು ಆ ಕನ್ಸ್ಟೆಂಟ್ಸ್ನ ನೀವೇ ಬರ್ಕೋಬೇಕಾಗತ್ತೆ. ಓಕೆ, ಸೊ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಲೆಟ್ ಅಸ್ ರೀಡ್ ದ ಸ್ಟೇಟ್ಮೆಂಟ್. ಫಸ್ಟ್ ಪ್ರಾಬ್ಲಮ್ ನೋಡಿ. ಸೊ ಒನ್ ಕೈಂಡ್ ಆಫ್ ಕೇಕ್ ರಿಕ್ವೈರ್ಸ್ 200 ಗ್ರಾಮ್ ಆಫ್ ಫ್ಲೋರ್ ಆ್ಯಂಡ್ 25 ಗ್ರಾಮ್ ಆಫ್ ಫ್ಯಾಟ್, and another kind of cake requires 100 gram of flour and 50 gram of fat. Find the maximum number of cakes which can be made from 5 kg flour and 1 kg of fat, assuming that there is no shortage of the other ingredients used in making the cakes. ನೋಡಿ, ಆಬ್ವಿಯಸ್ಲಿ ಬೇಕ್ರಿಗೆ ಹೋಗಿರ್ತೀರ ತುಂಬ ಸತಿ, ಅಲ್ಲಿ ವೆರೈಟಿ ಆಫ್ ಕೇಕ್ಸ್ ಇರುತ್ತೆ, ಹೌದಾ. ಸೊ ಅವರು ವೆರೈಟಿ ಆಫ್ ಕೇಕ್ಸ್ ಮಾಡಬೇಕಾದ್ರೆ ಯಾವ್ಯಾವ ಥರದ ಕೇಕ್ಸು ಎಷ್ಟೆಷ್ಟು ತಯಾರು ಮಾಡಿದ್ರೆ, ಬೈ ಯೂಸಿಂಗ್ ದ ಅವೈಲಬಲ್ ರಿಸೋರ್ಸಸ್, ಎಷ್ಟೆಷ್ಟು ಕೇಕ್ಸ್ನ ಯಾವುದನ್ನು ಎಷ್ಟೆಷ್ಟು ತಯಾರು ಮಾಡಿದ್ರೆ ಅವ್ರಿಗೆ ಕಾಸ್ಟ್ ಕಡಿಮೆ ಆಗುತ್ತೆ, ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗುತ್ತೆ, ಅದು ಆ ಥರದ ಪ್ರಾಬ್ಲಮ್ ಇದು. ಅರ್ಥ ಆಗ್ತಿದೆಯಾ? ಸೊ ನೋಡಿ, ಇಲ್ಲಿ ಒಂದು ಥರದ ಕೇಕು, ಈಗ ಒನ್ ಕೈಂಡ್ ಆಫ್ ಕೇಕ್ ಅಂದರೆ ಗೊತ್ತಾಗ್ತದೆ, ಒಂದು ಥರದ ಕೇಕ್ ಮಾಡೋದಕ್ಕೆ ಇಟ್ ಮೇ ಬಿ ಎನಿ ಕೈಂಡ್, ಅಂದರೆ ಪೈನಾಪಲ್ ಕೇಕ್ ಇರ್ಬೋದು, ವೆನಿಲಾ ಫ್ಲೇವರ್ ಇರ್ಬೋದು, ಅಥವಾ ಯಾವುದಾದ್ರು ಪೇಸ್ಟ್ರಿ ಇರ್ಬೋದು, ಹನಿ ಕೇಕ್ ಇರ್ಬೋದು, ಡಿಫ್ರೆಂಟ್ ಕೇಕ್ಸ್ ಇರುತ್ತಲ್ಲ, ಅದರಲ್ಲಿ ಒಂದು ಥರದ ಕೇಕ್ನ ತಯಾರು ಮಾಡಲಿಕ್ಕೆ 200 ಗ್ರಾಮ್ ಆಫ್ ಫ್ಲೋರ್ ಆ್ಯಂಡ್ 25 ಗ್ರಾಮ್ ಆಫ್ ಫ್ಯಾಟ್ ಬೇಕಾಗಿರುತ್ತೆ. ಒನ್ ಕೈಂಡ್ ಆಫ್ ಕೇಕ್ ರಿಕ್ವೈರ್ಸ್ 200 ಗ್ರಾಮ್ ಆಫ್ ಫ್ಲೋರ್ ಆ್ಯಂಡ್ 25 ಗ್ರಾಮ್ ಆಫ್ ಫ್ಯಾಟ್. ಅನದರ್ ಕೈಂಡ್ ಆಫ್ ಕೇಕ್ ರಿಕ್ವೈರ್ಸ್ 100 ಗ್ರಾಮ್ ಆಫ್ ಫ್ಲೋರ್ ಆ್ಯಂಡ್ 50 ಗ್ರಾಮ್ ಆಫ್ ಫ್ಯಾಟ್. ಅಂದರೆ ಬೇರೆ ಥರದ್ದು. ಈಗ ನೀವು ಹನಿ ಕೇಕ್ ತಿಂದಿದ್ದೀರಾ, ಹೌದಾ. ಹನಿ ಕೇಕ್ ತಯಾರು ಮಾಡಲಿಕ್ಕೆ ಅಲ್ಲಿ ಕ್ರೀಮ್ ಜಾಸ್ತಿ ಏನು ಅಲ್ಲಿ ಕ್ರೀಮ್ ಬಳಸೋದೇ ಇಲ್ಲ. ಅರ್ಥ ಆಗ್ತಿದೆಯಾ? ಅದೇ ಪೈನಾಪಲ್ ಕೇಕ್ ಮಾಡಲಿಕ್ಕೆ ಕ್ರೀಮ್ ಬಳಸ್ತೀವಿ. ಸೊ ಈ ಥರ ನಾನು ಹೇಳ್ತಿರೋದು. ಓಕೆ, ಸೊ ಅಲ್ಲಿ ಏನಾಗುತ್ತೆ, ಇಂಗ್ರೀಡಿಯೆಂಟ್ಸು ಒಂದಕ್ಕೆ ಜಾಸ್ತಿ ಬೇಕಾಗುತ್ತೆ, ಇನ್ನೊಂದಕ್ಕೆ ಕಡಿಮೆ ಬೇಕಾಗುತ್ತೆ, ಸರಿ ಅಲ್ವಾ. ಸೊ ಯಾವ್ಯಾವ ಥರದ ಕೇಕ್ಸು ಎಷ್ಟೆಷ್ಟು ತಯಾರು ಮಾಡಿದ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗುತ್ತೆ ಅದು ಫೈಂಡ್ ಔಟ್ ಮಾಡಬೇಕು. ಇಲ್ಲೂ ಅಷ್ಟೇ. ಸೊ ನೋಡಿ, ಸೆಕೆಂಡ್ ಕೈಂಡ್ ಆಫ್ ಕೇಕ್ ಅಥವಾ ಅನದರ್ ಕೈಂಡ್ ಆಫ್ ಕೇಕ್ ರಿಕ್ವೈರ್ಸ್ 100 ಗ್ರಾಮ್ ಆಫ್ ಫ್ಲೋರ್ ಆ್ಯಂಡ್ 50 ಗ್ರಾಮ್ ಆಫ್ ಫ್ಯಾಟ್. ಓಕೆ, ನೋಡಿ, ಫಸ್ಟ್ ಕೈಂಡ್ಗೆ ಫ್ಲೋರ್ ಜಾಸ್ತಿ ಬೇಕಿತ್ತು, ಫ್ಯಾಟ್ ಕಡಿಮೆ ಬೇಕಿತ್ತು. ಬಟ್ ಸೆಕೆಂಡ್ ಕೈಂಡ್ ಆಫ್ ಕೇಕ್ ತಯಾರು ಮಾಡಲಿಕ್ಕೆ ಫ್ಲೋರ್ ಕಡಿಮೆ ಬೇಕು, ಫ್ಯಾಟ್ ಜಾಸ್ತಿ ಬೇಕು, ಹೌದಾ. ಫೈಂಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ ವಿಚ್ ಕ್ಯಾನ್ ಬಿ ಮೇಡ್ ಫ್ರಮ್ 5 kg ಫ್ಲೋರ್ ಆ್ಯಂಡ್ 1 kg ಆಫ್ ಫ್ಯಾಟ್. ಅಂದರೆ ನಿಮ್ಮ ಹತ್ರ ಮ್ಯಾಕ್ಸಿಮಮ್ ಇರೋದೇ 5 kg ಫ್ಲೋರು ಆ್ಯಂಡ್ 1 kg ಫ್ಯಾಟ್ ಅಷ್ಟೇ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಇಲ್ಲ ನಿಮ್ಮ ಹತ್ರ. ಅರ್ಥ ಆಗ್ತಿದೆಯಾ? ಸೊ ಇಷ್ಟನ್ನು ಯೂಸ್ ಮಾಡಿಕೊಂಡು 5 kg ಫ್ಲೋರ್ ಮತ್ತು 1 kg ಫ್ಯಾಟ್ನ ಯೂಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ನ ತಯಾರು ಮಾಡಬೇಕು. ಅರ್ಥ ಆಗ್ತಿದೆಯಾ? ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ನ ತಯಾರು ಮಾಡಬೇಕು. ಸೊ ಅಸ್ಯೂಮಿಂಗ್ ದಟ್ ದೆರ್ ಈಸ್ ನೋ ಶಾರ್ಟೇಜ್ ಆಫ್ ದ ಅದರ್ ಇಂಗ್ರೀಡಿಯೆಂಟ್ಸ್ ವಿಚ್ ಆರ್ ಯೂಸ್ಡ್ ಇನ್ ಮೇಕಿಂಗ್ ದ ಕೇಕ್ಸ್. ಅಂದರೆ ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಶಾರ್ಟೇಜ್ ಇಲ್ಲ ಅಂತ ಅಸ್ಯೂಮ್ ಮಾಡ್ಕೊತ ಯಾವ್ಯಾವ ಥರದ ಕೇಕು, ಅಂದರೆ ಈಗ ಇಲ್ಲಿ ಎರಡೇ ಥರದ ಕೇಕ್ ಹೇಳ್ತಿರೋದು, ಫಸ್ಟ್ ಕೈಂಡು ಸೆಕೆಂಡ್ ಕೈಂಡು. ಅರ್ಥ ಆಗ್ತಿದೆಯಾ? ಸೊ ಈ ಕೊಟ್ಟಿರೋ ಫ್ಲೋರು ಮತ್ತು ಫ್ಯಾಟ್ನ ಯೂಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ನ ನಾವು ತಯಾರು ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ಸ್ ಈಗ ಅದರ ಅರ್ಥ ನೋಡಿ, ಫಸ್ಟ್ ಕೈಂಡ್ ಆಫ್ ಕೇಕ್ ಏನಿದೆ ಅದು ಎಷ್ಟು ತಯಾರು ಮಾಡಬೇಕು, ಸೆಕೆಂಡ್ ಕೈಂಡ್ ಆಫ್ ಕೇಕ್ ಎಷ್ಟು ತಯಾರು ಮಾಡಿದ್ರೆ ನಂಬರ್ ಆಫ್ ಕೇಕ್ಸು ಮ್ಯಾಕ್ಸಿಮಮ್ ಆಗುತ್ತೆ, ಅದು ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಯ್ತಾ? ಸೊ ವೆರಿ ಸಿಂಪಲ್. ಹಿಯರ್ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಪ್ರಾಪರ್ಲಿ. ಇಲ್ಲಿ ಕನ್ಸ್ಟ್ರೆಂಟ್ಸ್ ಯಾವುದನ್ನು ಮ್ಯಾಕ್ಸಿಮೈಸ್ ಅಥವಾ ಮಿನಿಮೈಸ್ ಮಾಡಿ ಅಂತ ಹೇಳ್ತಿರ್ತಾರೋ ಅದು ಆಬ್ಜೆಕ್ಟಿವ್ ಫಂಕ್ಷನ್ ಆಗುತ್ತೆ. ರಿಸ್ಟ್ರಿಕ್ಷನ್ಸ್ ಯಾವುದ್ರ ಮೇಲೆ ಇರುತ್ತೆ ಅಂದರೆ ಇಷ್ಟೇ ಇರೋದು ಅಷ್ಟೇ ಸಿಗೋದು, ಈ ಥರ ರಿಸ್ಟ್ರಿಕ್ಷನ್ಸ್ ಯಾವುದಿರುತ್ತೆ ಅದು ಕನ್ಸ್ಟ್ರೆಂಟ್ಸ್ ಆಗಿರುತ್ತೆ. ಆರ್ ಯು ಗೆಟಿಂಗ್? ಸೊ ಈಗ ತುಂಬ ಸಿಂಪಲ್ಲಾಗಿ ನೋಡಿ ಹೇಳ್ಕೊಡ್ತೀನಿ. ಇದು ಮ್ಯಾಥಮೆಟಿಕಲ್ ಫಾರ್ಮುಲೇಷನ್ ಆಫ್ LPP. ಓಕೆ, ನೋಡಿ ಇಲ್ಲಿ. ಸೊ ಅಕಾರ್ಡಿಂಗ್ ಟು ದ ಗಿವನ್ ಡೇಟಾ ಕೇಕ್ ಇದೆ, ಕೇಕ್ ತಯಾರು ಮಾಡಬೇಕು. ಎರಡು ಥರದ್ದು, ಫಸ್ಟ್ ಕೈಂಡು ಸೆಕೆಂಡ್ ಕೈಂಡು. ಸೊ ಫಸ್ಟ್ ಕೈಂಡ್ ಆಫ್ ಕೇಕ್ ತಯಾರು ಮಾಡಲಿಕ್ಕೆ ಫ್ಲೋರು ಪರ್ ಕೇಕು, ಒಂದು ಕೇಕ್ ತಯಾರು ಮಾಡಲಿಕ್ಕೆ ಫ್ಲೋರ್ ಎಷ್ಟು ಬೇಕಾಗುತ್ತೆ, 200 ಗ್ರಾಮು.
ಫ್ಯಾಟು 25 ಗ್ರಾಮ್ಸ್. ಇದು ಪರ್ ಕೇಕ್ ಹೇಳಿರೋದು ಅವನು. ಅರ್ಥ ಆಗ್ತಿದೆಯಾ? ಪ್ರಾಬ್ಲಮ್ನ ಕರೆಕ್ಟಾಗಿ ಓದಬೇಕು. ಒನ್ ಕೈಂಡ್ ಆಫ್ ಕೇಕ್ ರಿಕ್ವೈರ್ಸ್ ಅಂದರೆ ಒಂದು ಥರದ ಕೇಕ್ನ ತಯಾರು ಮಾಡಲಿಕ್ಕೆ, ಒಂದನ್ನು ತಯಾರು ಮಾಡಲಿಕ್ಕೆ ಪರ್ ಕೇಕ್ ಅಂತ ಹಾಕಿದ್ದೀನಿ ನೋಡಿ. ಒಂದು ತಯಾರು ಮಾಡಲಿಕ್ಕೆ 200 ಗ್ರಾಮ್ ಆಫ್ ಫ್ಲೋರು, 25 ಗ್ರಾಮ್ ಆಫ್ ಫ್ಯಾಟ್ ಬೇಕು. ಯಾವುದಕ್ಕೆ? ಫಸ್ಟ್ ಕೈಂಡ್ ಆಫ್ ಕೇಕ್ಗೆ. ಸೆಕೆಂಡ್ ಕೈಂಡ್ ಆಫ್ ಕೇಕ್ಗೆ ಪರ್ ಕೇಕ್, ಒಂದು ಕೇಕ್ಗೆ 100 ಗ್ರಾಮ್ ಆಫ್ ಫ್ಲೋರು, 50 ಗ್ರಾಮ್ ಆಫ್ ಫ್ಯಾಟ್ ಬೇಕು. ಅರ್ಥ ಆಗ್ತಿದೆಯಾ? ಸೊ ಹಿಯರ್ ನಾನೇನು ಅಸ್ಯೂಮ್ ಮಾಡ್ಕೊತಾ ಇದ್ದೀನಿ ಅಂದರೆ ಎಕ್ಸ್ ನಂಬರ್ ಆಫ್ ಕೇಕ್ಸ್ ಆಫ್ ಫಸ್ಟ್ ಕೈಂಡು ಮತ್ತು ವೈ ನಂಬರ್ ಆಫ್ ಕೇಕ್ಸ್ ಆಫ್ ಸೆಕೆಂಡ್ ಕೈಂಡ್ನ ತಯಾರು ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಎಕ್ಸ್ ರೆಪ್ರೆಸೆಂಟ್ ನಂಬರ್ ಆಫ್ ಕೇಕ್ಸ್ ಆಫ್ ಫಸ್ಟ್ ಕೈಂಡ್ನ ನಂಬರ್ ಆಫ್ ಕೇಕ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಕ್ಸು. ವೈ ನಂಬರ್ ಆಫ್ ಕೇಕ್ಸ್ ಆಫ್ ಸೆಕೆಂಡ್ ಕೈಂಡ್, ನಂಬರ್ ಆಫ್ ಕೇಕ್ಸ್ ಆಫ್ ಸೆಕೆಂಡ್ ಕೈಂಡ್ ಅಂದರೆ ಸೆಕೆಂಡ್ ಕೈಂಡ್ ಆಫ್ ಕೇಕ್. ಇವಾಗ ಬೇಕಾದ್ರೆ ನೀವು ಅಸ್ಯೂಮ್ ಮಾಡ್ಕೊಳ್ಳಿ, ಯಾವುದೋ 2 ಫ್ಲೇವರ್ ಇಟ್ಕೊಳ್ಳಿ ಅಷ್ಟೇ. ಅರ್ಥ ಆಯ್ತಾ? ಸೊ ಎಕ್ಸ್ ರೆಪ್ರೆಸೆಂಟ್ ದ ನಂಬರ್ ಆಫ್ ಕೇಕ್ಸ್ ಆಫ್ ಫಸ್ಟ್ ಕೈಂಡ್ ಆ್ಯಂಡ್ ವೈ ರೆಪ್ರೆಸೆಂಟ್ ದ ನಂಬರ್ ಆಫ್ ಕೇಕ್ಸ್ ಆಫ್ ಸೆಕೆಂಡ್ ಕೈಂಡ್. ಅರ್ಥ ಆಯ್ತಾ? ಆಬ್ವಿಯಸ್ಲಿ ಎಕ್ಸ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಇಲ್ಲಿ ಎಕ್ಸ್ ಅನ್ನೋದು ನಂಬರ್ ಆಫ್ ಕೇಕ್ಸ್ನ ರೆಪ್ರೆಸೆಂಟ್ ಮಾಡ್ತಿದೆ ಫಸ್ಟ್ ಕೈಂಡ್. ಹೌದಾ? ಹಾಗಿದ್ಮೇಲೆ ಏನಾಗಿರ್ತದೆ ಎಕ್ಸು? ಇಟ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 0 ಅಥವಾ ಈಕ್ವಲ್ ಟು 0. ಸರಿನಾ? ಸೊ ಅದೇ ಥರ ವೈ ರೆಪ್ರೆಸೆಂಟ್ಸ್ ದ ನಂಬರ್ ಆಫ್ ಕೇಕ್ಸ್ ಆಫ್ ಸೆಕೆಂಡ್ ಕೈಂಡ್. ಇಲ್ಲಿ ಕ್ವಾಂಟಿಟಿ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಕ್ಸ್ ಮತ್ತು ವೈ, ನಂಬರ್ ಆಫ್ ಕೇಕ್ಸ್ ಆಫ್ ಫಸ್ಟ್ ಕೈಂಡ್ ಆ್ಯಂಡ್ ಸೆಕೆಂಡ್ ಕೈಂಡ್. ಹಾಗಿದ್ಮೇಲೆ ಎಕ್ಸ್ ಮತ್ತು ವೈ ಏನಾಗಿರುತ್ತೆ? ಎರಡೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಆಗಿರುತ್ತಾ? ಏನಿದು? ನಾನ್ ನೆಗೆಟಿವ್ ಕನ್ಸ್ಟ್ರೈಂಟ್ಸ್. ಸರಿನಾ? ಓಕೆ, ಇಲ್ಲಿ ಟೋಟಲ್ ಎಕ್ಸ್ ನಂಬರ್ ಆಫ್ ಕೇಕ್ಸ್ ಆಫ್ ಫಸ್ಟ್ ಕೈಂಡು, ವೈ ನಂಬರ್ ಆಫ್ ಕೇಕ್ಸ್ ಆಫ್ ಸೆಕೆಂಡ್ ಕೈಂಡು ತಯಾರು ಮಾಡ್ತಾ ಇದ್ದೀವಿ. ಓಕೆ, ಬಟ್ ನಮ್ಮ ಹತ್ರ ಅವೈಲಬಲ್ ಇರೋದು ಎಷ್ಟು ಫ್ಲೋರು? ಟೋಟಲ್ 5 kg. ಹೌದಾ? ಸೊ 5 kg ಕೇಕ್ ಅಂದರೆ ಅದನ್ನು ನೋಡಿ, ಇಲ್ಲಿ ಇದು ಗ್ರಾಮ್ಸಲ್ಲಿ ಇರೋದ್ರಿಂದ ನೀವು ಗ್ರಾಮ್ಸ್ಗೆ ಕನ್ವರ್ಟ್ ಮಾಡ್ಕೊಂಬಿಡಿ. 5 kg ಈಸ್ ಈಕ್ವಲ್ ಟು ಹೌ ಮೆನಿ ಗ್ರಾಮ್ಸ್? 5000 ಗ್ರಾಮ್ಸ್. ಹೌದಾ? ಸೊ ಅದೇ ಥರ ಫ್ಯಾಟ್ ಎಷ್ಟಿದೆ? ಫ್ಯಾಟ್ ಟೋಟಲ್ ಇರೋದು 1 kg. 1 kg ಆಫ್ ಫ್ಯಾಟ್ ಇಸ್ ಈಕ್ವಲ್ ಟು 1000 ಗ್ರಾಮ್ಸ್. ಸರಿನಾ? ಓಕೆ, ಸೊ ಇಲ್ಲಿ ಕನ್ಸ್ಟ್ರೈಂಟ್ಸ್ನ ಬರ್ಕೋಬೇಕು. ಕನ್ಸ್ಟ್ರೈಂಟ್ಸ್ ಯಾವ್ಯಾವ್ದ್ರ ಮೇಲಿದೆ? ಫ್ಲೋರ್ ಮತ್ತು ಫ್ಯಾಟ್. ಯಾಕೆ? ಇದಿಷ್ಟೇ ಇರೋದು, ಫ್ಲೋರ್ ಇರೋದು 5 kg ಅಷ್ಟೇ. ಅದನ್ನೇ ಯೂಸ್ ಮಾಡಿಕೊಂಡು ನೀವು ಕೇಕ್ನ ತಯಾರು ಮಾಡಬೇಕು. ವೈ ಅಂದರೆ ಇಲ್ಲಿ 1 kg ಆಫ್ ಫ್ಯಾಟ್ ಏನಿದೆ ಅಷ್ಟೇ ಇರೋದು, ಅದನ್ನು ಯೂಸ್ ಮಾಡಿಕೊಂಡು ಎಷ್ಟು ಕೇಕ್ಸ್ನ ತಯಾರು ಮಾಡ್ಬೋದು. ಇಲ್ಲಿ ರಿಸ್ಟ್ರಿಕ್ಷನ್ಸ್ ಯಾವುದ್ರ ಮೇಲಿದೆ? ಫ್ಲೋರ್ ಮತ್ತು ಫ್ಯಾಟ್ ರಿಸ್ಟ್ರಿಕ್ಷನ್ಸ್ ಇದೆ. ಹೌದಾ? ಹಾಗಿದ್ಮೇಲೆ ಇಲ್ಲಿ 2 ಥರದ ಕನ್ಸ್ಟ್ರೈಂಟ್ ಬರುತ್ತೆ. ಒಂದು ಫ್ಲೋರ್ ಕನ್ಸ್ಟ್ರೈಂಟ್, ಇನ್ನೊಂದು ಫ್ಯಾಟ್ ಕನ್ಸ್ಟ್ರೈಂಟ್. ಓಕೆ, ಈಗ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಚಾರ್ಟ್, ಫ್ಲೋ ಚಾರ್ಟ್ ನಾನು ಏನು ಬರ್ತೀನಿ ಅದು ಅಬ್ಸರ್ವ್ ಮಾಡಿ. ನಾವು ಎಷ್ಟು ನಂಬರ್ ಆಫ್ ಕೇಕ್ಸ್ ಆಫ್ ಫಸ್ಟ್ ಕೈಂಡ್ ತಯಾರು ಮಾಡ್ತಿರೋದು? ಎಕ್ಸ್ ನಂಬರ್ ಆಫ್ ಕೇಕ್ಸ್ ಅಲ್ವಾ, ಆಫ್ ಫಸ್ಟ್ ಕೈಂಡ್. ಈಗ ಒಂದು ಕೇಕ್ ಆಫ್ ಫಸ್ಟ್ ಕೈಂಡ್ಗೆ 200 ಗ್ರಾಮ್ ಆಫ್ ಫ್ಲೋರ್ ಬೇಕು ಅಂದರೆ ಎಕ್ಸ್ ನಂಬರ್ ಆಫ್ ಕೇಕ್ಸ್ಗೆ ಎಷ್ಟು ಬೇಕಾಗುತ್ತೆ? ಒಂದು ಕೇಕ್ಗೆ 200 ಗ್ರಾಮ್ ಬೇಕು ಅಂದರೆ ಎಕ್ಸ್ ನಂಬರ್ ಆಫ್ ಕೇಕ್ಸ್ಗೆ 200x. ಹೌದಾ? 200 ಇಂಟು ಎಕ್ಸ್ ನಂಬರ್ ಆಫ್ 200 ಇಂಟು ಎಕ್ಸ್ ಗ್ರಾಮ್ಸ್ ಅಷ್ಟು ನಮಗೆ ಫ್ಲೋರ್ ಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇಲ್ಲಿ ಬನ್ನಿ. ಫ್ಲೋರ್ ಕನ್ಸ್ಟೆಂಟ್ ಅಂದರೆ ಇಲ್ಲಿ ಫ್ಲೋರು, ಇಲ್ಲಿ ಫ್ಲೋರು. ಟೋಟಲ್ ನಿಮ್ಮ ಹತ್ರ ಇರೋದೇ 5000 ಗ್ರಾಮ್ಸ್ ಅಷ್ಟು. ಫಸ್ಟ್ ಕೈಂಡ್ ಎಕ್ಸ್ ನಂಬರ್ ಆಫ್ ಕೇಕ್ಸ್ಗೆ 200x ಅಷ್ಟು ನಿಮಗೆ ಫ್ಲೋರ್ ಬೇಕು. ವೈ ಕೈಂಡ್ ಆಫ್ ಕೇಕ್ಸ್ಗೆ ಎಷ್ಟು ಫ್ಲೋರ್ ಬೇಕಾಗುತ್ತೆ? ಒಂದು ಕೇಕ್ಗೆ 100 ಗ್ರಾಮ್ ಆದರೆ ಎಷ್ಟು ನಂಬರ್ ಆಫ್ ಕೇಕ್ಸ್ ನಾವು ತಯಾರು ಮಾಡ್ತಿರೋದು? ಸೆಕೆಂಡ್ ಕೈಂಡು ವೈ. ಸೊ ವೈ ಇಂಟು 100 ವೈ ಆ್ಯಡ್ ಮಾಡಬೇಕಾ? ಯಾಕೆ? ಟೋಟಲ್ ಫ್ಲೋರ್ ಇಷ್ಟು ಕನ್ಸ್ಯೂಮ್ ಆಗುತ್ತಾ ಅಂದರೆ ಫಸ್ಟ್ ಕೈಂಡ್ ಆಫ್ ಕೇಕ್ ಎಕ್ಸ್ ನಂಬರ್ಸ್ಗೆ 200x, ಸೆಕೆಂಡ್ ಕೈಂಡ್ ಆಫ್ ಕೇಕು ವೈ ನಂಬರ್ಸ್ಗೆ 100 ವೈ. ಟೋಟಲ್ ಫ್ಲೋರು ಇಷ್ಟು ಖರ್ಚಾಗುತ್ತೆ. ಸರಿನಾ? ಬಟ್ ಇಟ್ ಶುಡ್ ಬಿ ಲೆಸ್ ದನ್ ಆರ್ ಈಕ್ವಲ್ ಟು 5000. ಯಾಕೆ? ನಮ್ಮ ಹತ್ರ ಮ್ಯಾಕ್ಸಿಮಮ್ ಇರೋದೇ 5 kg ಅಷ್ಟು
ಫ್ಲೋರು ಅಂದರೆ 5000 ಗ್ರಾಮ್ಸ್ ಅಷ್ಟು ಫ್ಲೋರು. ಹಾಗಾಗಿ ನಾವೇನು ಯೂಸ್ ಮಾಡ್ತೀವಿ ಫ್ಲೋರು, ದಟ್ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 5000. ಆರ್ ಯು ಗೆಟಿಂಗ್? ಸೊ ದಿಸ್ ಈಸ್ ಫ್ಲೋರ್ ಕನ್ಸ್ಟ್ರೈಂಟ್. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಫ್ಯಾಟ್ ಕನ್ಸ್ಟ್ರೈಂಟು. ಒಂದು ಕೇಕ್ಗೆ ಆಫ್ ಫಸ್ಟ್ ಕೈಂಡು 25 ಗ್ರಾಮ್ಸ್ ಆಫ್ ಫ್ಯಾಟ್ ಬೇಕು ಅಂದರೆ ಎಕ್ಸ್ ನಂಬರ್ ಆಫ್ ಕೇಕ್ಸ್ ನಾವು ತಯಾರು ಮಾಡ್ತಿರೋದು ಫಸ್ಟ್ ಕೈಂಡು. ಹಾಗಿದ್ಮೇಲೆ ಎಕ್ಸ್ ನಂಬರ್ ಆಫ್ ಕೇಕ್ಸ್ಗೆ ಎಷ್ಟು ಬೇಕಾಗುತ್ತೆ ಫ್ಯಾಟು? 25x. ಅರ್ಥ ಆಗ್ತಿದೆಯಾ? ಅದೇ ಥರ ಮತ್ತೆ ಇಲ್ಲಿಗೆ ಬನ್ನಿ, ವೈ ನಂಬರ್ ಆಫ್ ಕೇಕ್ಸ್ ಆಫ್ ಸೆಕೆಂಡ್ ಕೈಂಡ್ಗೆ ಟೋಟಲ್ ಫ್ಯಾಟ್ ಎಷ್ಟು ಬೇಕಾಗುತ್ತೆ? 50y. ಯಾಕೆ? ಒಂದು ಕೇಕ್ಗೇನೆ 50 ಗ್ರಾಮ್ಸ್ ಬೇಕು ಅಂದರೆ ವೈ ನಂಬರ್ ಆಫ್ ಕೇಕ್ಸ್ಗೆ 50 × y. ಬಟ್ ಇಟ್ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 1000. ಯಾಕೆ? ನಮ್ಮ ಹತ್ರ ಫ್ಯಾಟ್ ಇರೋದೇ ಎಷ್ಟು? 1 kg. 1 kg ಅಂದರೆ 1000 ಗ್ರಾಮ್ಸ್. ಅರ್ಥ ಆಗ್ತಿದೆಯಾ? ನೀವೇನು ಯುಟಿಲೈಸ್ ಮಾಡ್ತೀರಾ ಅಂದರೆ ಯೂಸ್ ಮಾಡ್ತೀರಾ ಫ್ಯಾಟು, ದಟ್ ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 1000 ಗ್ರಾಮ್ಸ್. ಅರ್ಥ ಆಯ್ತಾ? ಅದಕ್ಕಿಂತ ಕಡಿಮೆ ಬಳಸ್ಬೋದು ಅಥವಾ ಈಕ್ವಲ್ ಅದೆಷ್ಟಿದೆಯೋ ಅಷ್ಟು ಬಳಸ್ಬಿಡ್ಬೋದು. ಅದಕ್ಕಿಂತ ಜಾಸ್ತಿ ಬಳಸೋಕ್ಕಾಗಲ್ಲ. ಯಾಕೆ? ಇರೋದೇ ನಮ್ಮ ಹತ್ರ ಫ್ಲೋರ್ ಇಷ್ಟು 5 kg ಆ್ಯಂಡ್ ಫ್ಯಾಟು 1 kg ಅಷ್ಟೇ. ಗೊತ್ತಾಯ್ತಾ? ನೋಡಿ, ಬಂದ್ಬಿಡ್ತು ನಮಗೆ 2 ಕನ್ಸ್ಟ್ರೈಂಟ್ಸ್ ಬಂದೋಯ್ತು. ಇಲ್ಲಿ 2 ಕನ್ಸ್ಟ್ರೈಂಟ್ಸ್ ಇರೋದು, ಒಂದು ಫ್ಲೋರ್ ಕನ್ಸ್ಟ್ರೈಂಟು, ಇನ್ನೊಂದು ಫ್ಯಾಟ್ ಕನ್ಸ್ಟ್ರೈಂಟು. 2 ಕನ್ಸ್ಟ್ರೈಂಟು, 2 ಈಕ್ವೇಷನ್ಸ್ ಬಂದ್ಬಿಟ್ಟಿದೆ, ಇನ್ಇಕ್ವಾಲಿಟೀಸ್ ಬರುತ್ತೆ. ನೋಡಿ, ಇದನ್ನು ಡಿವೈಡೆಡ್ ಬೈ 100 ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಹಾಗೆ ಇಟ್ಕೋಬೇಡಿ 200, 100, 5000. ಸಿಂಪ್ಲಿಫೈ ಮಾಡ್ಕೋಬೋದು ನೀವು. ಡಿವೈಡ್ ಥ್ರೋಔಟ್ ಬೈ 100. 100ಇಂದ ಡಿವೈಡ್ ಮಾಡಿದ್ರೆ ಇದು 2x, ಇದು ದಟ್ ಈಸ್ 2x + y ಲೆಸ್ ದೆನ್ ಆರ್ ಈಕ್ವಲ್ ಟು 50. ಸರಿನಾ? ದಿಸ್ ಇಸ್ ದ ಫಸ್ಟ್ ಇನ್ಇಕ್ವಾಲಿಟಿ ಅಥವಾ ಫಸ್ಟ್ ಕನ್ಸ್ಟ್ರೈಂಟ್. ಇದನ್ನು 25ಇಂದ ಡಿವೈಡ್ ಮಾಡಿ. 25 1s, ಸೊ ಎಕ್ಸ್ ಆಯಿತು. 25 2s y 50 ಆಗುತ್ತೆ. ಲೆಸ್ ದೆನ್ ಆರ್ ಈಕ್ವಲ್ ಟು 40. ಅರ್ಥ ಆಯ್ತಾ? ಡಿವೈಡ್ ಬೈ 25 ಮಾಡಿದ್ದೀನಿ ಆಲ್ ಇನ್ಇಕ್ವಾಲಿಟಿನ. ಅರ್ಥ ಆಯ್ತಲ್ಲ? ಆರ್ ಯು ಗೆಟಿಂಗ್? ನಾವು ಹಿಯರ್ ವಿ ಹ್ಯಾವ್ ಟು ಮ್ಯಾಕ್ಸಿಮೈಸ್ ದ ನಂಬರ್ ಆಫ್ ಕೇಕ್ಸ್. ನಂಬರ್ ಆಫ್ ಕೇಕ್ಸ್ನ ನಾವು ಮ್ಯಾಕ್ಸಿಮೈಸ್ ಮಾಡಬೇಕು. ಟೋಟಲ್ ನೋಡಿ, ಎಕ್ಸ್ ನಂಬರ್ ಆಫ್ ಕೇಕ್ಸ್ ಆಫ್ ಫಸ್ಟ್ ಕೈಂಡು, ವೈ ನಂಬರ್ ಆಫ್ ಕೇಕ್ಸ್ ಆಫ್ ಸೆಕೆಂಡ್ ಕೈಂಡ್ನ ನಾವು ತಯಾರು ಮಾಡ್ತಿರೋದು. ಹೌದಾ? ಟೋಟಲ್ ನಂಬರ್ ಆಫ್ ಕೇಕ್ಸ್ ಅಂದರೆ ಯಾವುದಾಗುತ್ತೆ? ಫಸ್ಟ್ ಕೈಂಡ್ ಎಷ್ಟು? ಎಕ್ಸ್. ಸೆಕೆಂಡ್ ಕೈಂಡ್ ಕೇಕ್ಸ್ ಎಷ್ಟು? ವೈ. ಟೋಟಲ್ ನಂಬರ್ ಆಫ್ ಕೇಕ್ಸ್ ಅಂದರೆ ಎಷ್ಟಾಯಿತು? ಸಮ್. ಝೆಡ್ ಇಸ್ ಈಕ್ವಲ್ ಟು ಅವರ್ ಆಬ್ಜೆಕ್ಟಿವ್ ಫಂಕ್ಷನ್ ಈಸ್ ಝೆಡ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ಇದನ್ನು ನಾವೇನು ಮಾಡಬೇಕು? ಮ್ಯಾಕ್ಸಿಮೈಸ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ನಂಬರ್ ಆಫ್ ಕೇಕ್ಸ್ನ ತಾನೇ ಮ್ಯಾಕ್ಸಿಮೈಸ್ ಮಾಡಿ ಅಂತ ಕೇಳ್ತಾ ಇರೋದಿಲ್ಲಿ. ಸೊ ಹಾಗಾಗಿ ಎಕ್ಸ್ ನಂಬರ್ ಆಫ್ ಕೇಕ್ಸ್ ಆಫ್ ಫಸ್ಟ್ ಕೈಂಡು, ವೈ ನಂಬರ್ ಆಫ್ ಕೇಕ್ಸ್ ಆಫ್ ಸೆಕೆಂಡ್ ಕೈಂಡ್ ತಯಾರು ಮಾಡ್ತಿದ್ದೀವಿ ಅಂದರೆ ಟೋಟಲ್ ನಂಬರ್ ಆಫ್ ಕೇಕ್ಸ್ ಯಾವುದಾಗುತ್ತೆ? ಎಕ್ಸ್ ಪ್ಲಸ್ ವೈ. ಅರ್ಥ ಆಯ್ತಾ? ಸೊ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಈಸ್ ದ ಆಬ್ಜೆಕ್ಟಿವ್ ಫಂಕ್ಷನ್. ಮ್ಯಾಕ್ಸಿಮಮ್ ಅದನ್ನು ಮ್ಯಾಕ್ಸಿಮೈಸ್ ಮಾಡಬೇಕು, ವಿಚ್ ಈಸ್ ನಥಿಂಗ್ ಬಟ್ ದ ಟೋಟಲ್ ನಂಬರ್ ಆಫ್ ಕೇಕ್ಸ್. ಅರ್ಥ ಆಗ್ತಿದೆಯಾ? ಸಬ್ಜೆಕ್ಟ್ ಟು ದ ಕನ್ಸ್ಟ್ರೆಂಟ್ಸ್. ನೋಡಿ, ಈಗ ಮ್ಯಾಥಮೆಟಿಕಲ್ ಫಾರ್ಮುಲೇಷನ್ ಬರಿತೀನಿ. ಈ ಥರ ಫ್ಲೋ ಚಾರ್ಟ್ ಬರ್ಕೊಂಬಿಟ್ರೆ ನಿಮಗೆ ತುಂಬ ಈಸಿಯಾಗಿ ಹೋಗುತ್ತೆ. ನೋಡಿ, ದ ಮ್ಯಾಥಮೆಟಿಕಲ್ ಫಾರ್ಮುಲೇಷನ್ ಆಫ್ ದ ಎಬೋ LPP ಈಸ್ ಮ್ಯಾಕ್ಸಿಮೈಸ್ z is equal to x plus y. The mathematical formulation of the above LPP is ಏನು ಮಾಡಬೇಕು? ಮ್ಯಾಕ್ಸಿಮೈಸ್ ಮಾಡಬೇಕು ನಂಬರ್ ಆಫ್ ಕೇಕ್ಸ್ನ. ಹೌದಾ? ಮ್ಯಾಕ್ಸಿಮೈಸ್ ಆಬ್ಜೆಕ್ಟಿವ್ ಫಂಕ್ಷನು z is equal to x plus y. ಸಬ್ಜೆಕ್ಟ್ ಟು ದ ಕನ್ಸ್ಟ್ರೈಂಟ್ಸ್. ಯಾವ್ಯಾವುದು ಕನ್ಸ್ಟ್ರೈಂಟ್ಸ್ ಇರೋದಿಲ್ಲಿ? 2 ಕನ್ಸ್ಟ್ರೈಂಟು, ಒಂದು ಫ್ಲೋರ್ ಕನ್ಸ್ಟ್ರೈಂಟು, ಇನ್ನೊಂದು ಫ್ಯಾಟ್ ಕನ್ಸ್ಟ್ರೈಂಟು. ಸಬ್ಜೆಕ್ಟ್ ಟು ದ ಕನ್ಸ್ಟ್ರೈಂಟ್ಸ್. ಫ್ಲೋರ್ ಕನ್ಸ್ಟ್ರೈಂಟ್ ಏನು? ಇದನ್ನು ಬರ್ಕೊಂಬಿಡಿ ಡೈರೆಕ್ಟಾಗಿ. ಸಿಂಪ್ಲಿಫೈಡ್ ಫಾರ್ಮ್ 2x plus y ಲೆಸ್ ದೆನ್ ಆರ್ ಈಕ್ವಲ್ ಟು 50. ಸೆಕೆಂಡ್ ಕನ್ಸ್ಟ್ರೈಂಟು x plus 2y ಲೆಸ್ ದೆನ್ ಆರ್ ಈಕ್ವಲ್ ಟು 40. ಆ್ಯಂಡ್ ಆಬ್ವಿಯಸ್ಲಿ ಎಕ್ಸ್ ಆ್ಯಂಡ್ ವೈ ಬೋತ್ ಆರ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಬಿಕಾಸ್ ಎಕ್ಸ್ ಮತ್ತು ವೈ ಏನು ರೆಪ್ರೆಸೆಂಟ್ ಮಾಡ್ತಿರೋದು? ಕ್ವಾಂಟಿಟಿ ಆಫ್ ಕೇಕ್ಸ್ನ ರೆಪ್ರೆಸೆಂಟ್ ಮಾಡ್ತಿರೋದು. ಹಾಗಾಗಿ ನೆಗೆಟಿವ್ ಹೇಳೋಕ್ಕಾಗುತ್ತಾ? ನೋ. 0 ಹೇಳ್ಬೋದು. ಎಕ್ಸ್ 0 ತೊಗೋಬೋದು ವ್ಯಾಲ್ಯೂ, ವೈನು 0 ತೊಗೋಬೋದು, ಬಟ್ ನೆಗೆಟಿವ್ ವ್ಯಾಲ್ಯೂ ಆಗಲ್ಲ. ಯಾಕೆ? ಎಕ್ಸ್ ಆ್ಯಂಡ್ ವೈ ರೆಪ್ರೆಸೆಂಟ್ ದ ಕ್ವಾಂಟಿಟಿ ಆಫ್ ಕೇಕ್ಸ್. ಅರ್ಥ ಆಗ್ತಿದೆಯಾ? ಸಿ ದಿಸ್ ಇಸ್ ದ ಮ್ಯಾಥಮೆಟಿಕಲ್ ಫಾರ್ಮುಲೇಷನ್ ಆಫ್ ದ ಗಿವನ್ LPP. ಸೊ ತುಂಬ ಸಿಂಪಲ್ಲು. LPPಯಲ್ಲಿ ಅದು ಮ್ಯಾಥಮೆಟಿಕಲ್ ಫಾರ್ಮುಲೇಷನ್ ನೀವು ಮಾಡಬೇಕು ಅಂದರೆ, ಸೊ ಅಲ್ಲಿ ನೀವು ನೋಡಬೇಕಾಗಿರೋದು ಫಸ್ಟು ಕನ್ಸ್ಟ್ರೈಂಟ್ಸು. ಯಾವುದ್ರ ಮೇಲೆ ರಿಸ್ಟ್ರಿಕ್ಷನ್ಸ್ ಹಾಕಿರ್ತಾರೋ ಅದು ಕನ್ಸ್ಟ್ರೈಂಟ್ಸ್ ಆಗುತ್ತೆ.
ಆ್ಯಂಡ್ ಯಾವುದನ್ನ ಮ್ಯಾಕ್ಸಿಮೈಸ್ ಅಥವಾ ಮಿನಿಮೈಸ್ ಮಾಡಿ ಅಂತ ಹೇಳ್ತಾ ಇದ್ದಾರೋ ಅದು ಆಬ್ಜೆಕ್ಟಿವ್ ಫಂಕ್ಷನ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಈ ಪ್ರಾಬ್ಲಮಲ್ಲಿ ನಂಬರ್ ಆಫ್ ಕೇಕ್ಸ್ನ ಮ್ಯಾಕ್ಸಿಮೈಸ್ ಮಾಡಿ ಅಂತ ಹೇಳಿರೋದು. ಸೊ ಇಲ್ಲಿ ಎಕ್ಸ್ ನಂಬರ್ ಆಫ್ ಕೇಕ್ಸ್ ಆಫ್ ಫಸ್ಟ್ ಕೈಂಡು ವೈ ನಂಬರ್ ಆಫ್ ಕೇಕ್ಸ್ ಆಫ್ ಸೆಕೆಂಡ್ ಕೈಂಡ್ ತಯಾರು ಮಾಡ್ತಿದ್ದೀವಿ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬೋತ್ ಎಕ್ಸ್ ಆ್ಯಂಡ್ ವೈ ಏನಾಗುತ್ತೆ, ಪಾಸಿಟಿವ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಆಗುತ್ತೆ. ಸೊ ನಂಬರ್ ಆಫ್ ಕೇಕ್ಸ್ನ ಮ್ಯಾಕ್ಸಿಮೈಸ್ ಮಾಡಿ ಅಂದಾಗ ಟೋಟಲ್ ನಂಬರ್ ಆಫ್ ಕೇಕ್ಸ್ ಎಷ್ಟಾಗುತ್ತೆ, ಎಕ್ಸ್ ನಂಬರ್ ಆಫ್ ಕೇಕ್ಸ್ ಆಫ್ ಫಸ್ಟ್ ಕೈಂಡ್ ಪ್ಲಸ್ ವೈ ನಂಬರ್ ಆಫ್ ಕೇಕ್ಸ್ ಆಫ್ ಸೆಕೆಂಡ್ ಕೈಂಡ್. ಹೌದಾ? ಇದನ್ನು ಮ್ಯಾಕ್ಸಿಮಮ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಮ್ಯಾಕ್ಸಿಮೈಸ್ z ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಸಬ್ಜೆಕ್ಟ್ ಟು ದ ಕನ್ಸ್ಟ್ರೆಂಟ್ಸ್ ಇಲ್ಲಿ 2 ಕನ್ಸ್ಟ್ರೆಂಟು. ಇದು ಫ್ಲೋರ್ ಕನ್ಸ್ಟ್ರೆಂಟು, ಇದು ಫ್ಯಾಟ್ ಕನ್ಸ್ಟ್ರೆಂಟು. ಹೌದಾ? ನೋಡಿ, ಫ್ಲೋರ್ ನಿಮ್ಮ ಹತ್ರ ಇರೋದು ಟೋಟಲ್ 5 kg ಅಂದರೆ ಎಷ್ಟು ಗ್ರಾಮ್ಸು? 5000 ಗ್ರಾಮ್ಸ್. ಯಾಕೆ ಗ್ರಾಮ್ ಕನ್ವರ್ಟ್ ಮಾಡಿದೆ ಅಂದರೆ ಫ್ಲೋರು ಮತ್ತು ಫ್ಯಾಟು ಒಂದು ಕೇಕ್ಗೆ ಕೊಟ್ಟಿರೋದು ಇನ್ ಟರ್ಮ್ಸ್ ಆಫ್ ಗ್ರಾಮ್. ಅರ್ಥ ಆಯ್ತಾ? ಹಾಗಾಗಿ ನೀವು ಇನ್ ಟರ್ಮ್ಸ್ ಆಫ್ ಗ್ರಾಮೇ ಬರ್ಕೋಬೇಕು. ಕ್ಲಿಯರ್? ಸೊ ಇದನ್ನು ಗ್ರಾಮಲ್ಲಿ ಬರ್ಕೊಂಡು ಇದನ್ನು ಕೆ ಜಿಯಲ್ಲಿ ಬರ್ಕೊಂಡ್ರೆ ತಪ್ಪಾಗೋಗುತ್ತೆ ಪ್ರಾಬ್ಲಮ್. ನೋಡಿ, ಓಕೆ, ಕ್ಲಿಯರ್? ಸೊ ಒಂದು ಕೇಕ್ ಅಂದರೆ ಒಂದು ಕೇಕ್ಗೆ ಫಸ್ಟ್ ಕೈಂಡ್ ಆಫ್ ಒಂದು ಕೇಕ್ಗೆ ಎಷ್ಟು ಇದು ಫ್ಲೋರ್ ಬೇಕಾಗುತ್ತೆ? 200. ಹೌದಾ? 200 ಗ್ರಾಮ್ಸು. ಎಕ್ಸ್ ನಂಬರ್ ಆಫ್ ಕೇಕ್ಸ್ಗೆ 200 ಇಂಟು ಎಕ್ಸ್. ಅದೇ ಥರ ವೈ ನಂಬರ್ ಆಫ್ ಕೇಕ್ಸ್, ವೈ ಕೈಂಡ್ ಆಫ್ ಕೇಕ್ಸ್ಗೆ ಒಂದಕ್ಕೇ ಸೆಕೆಂಡ್ ಕೈಂಡ್ ಆಫ್ ಕೇಕ್ಸ್ಗೆ ಒಂದಕ್ಕೇ 100 ಗ್ರಾಮ್ ಆಫ್ ಫ್ಲೋರ್ ಬೇಕು. ಬಟ್ ವೈ ನಂಬರ್ ಆಫ್ ಕೇಕ್ಸ್ ತಯಾರು ಮಾಡ್ತಿರೋದು ಸೆಕೆಂಡ್ ಕೈಂಡು. ಸೊ ವೈ ನಂಬರ್ ಆಫ್ ಕೇಕ್ಸ್ಗೆ ಏನಾಗುತ್ತೆ? 100 ಇಂಟು ವೈ. ಸರಿನಾ? ಸೊ 200x ಪ್ಲಸ್ 100y ಇಟ್ ಮಸ್ಟ್ ಬಿ ಲೆಸ್ ದನ್ ಆರ್ ಈಕ್ವಲ್ ಟು ಫ್ಲೋರ್ ಕನ್ಸ್ಟೆಂಟು ಇರೋದೇ ಎಷ್ಟು ಮ್ಯಾಕ್ಸಿಮಮ್ಮು ನೀವು ಬಳಸೋಕ್ಕೆ ಸಾಧ್ಯ ಆಗೋದು. ಮ್ಯಾಕ್ಸಿಮಮ್ಮು 5000 ಗ್ರಾಮ್ಸ್ ಅಷ್ಟು ಬಳಸ್ಬೋದು, ಅಂದರೆ ಲೆಸ್ ದನ್ ಆರ್ ಈಕ್ವಲ್ ಟು 5000. ಸೊ ಸಿಂಪ್ಲಿಫೈಡ್ ಫಾರ್ಮಲ್ಲಿ ಬರ್ದಿದ್ದೀನಿ. ಅದೇ ಥರ ಫ್ಯಾಟ್ ಕನ್ಸ್ಟೆಂಟ್ ಕೂಡ ಬರ್ಕೊಂಡಿದ್ದೀನಿ. ದಿಸ್ ಈಸ್ ದ ಮ್ಯಾಥಮೆಟಿಕಲ್ ಫಾರ್ಮುಲೇಷನ್ ಆಫ್ ದ ಎಬೋ LPP ಆ್ಯಂಡ್ ವಿ ನೋ ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಫರ್ದರ್. ಸೊ ಆ್ಯಸ್ ಯೂಶುವಲ್ ಮಿಕ್ಕಿದ್ದನ್ನು ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಕನ್ಸ್ಟ್ರೆಂಟ್ಸ್ ತಗೊಳ್ಳಿ, ರೀಪ್ಲೇಸ್ ದ ಇನ್ಇಕ್ವಾಲಿಟಿ ಸೈನ್ ಬೈ ಈಕ್ವಲ್ ಸೈನ್ and find out the points and plot the graph, find out the feasible region and the corner points and find the value of the objective function at each corner point and then find out which is the maximum value of the objective function for what values of x and y. ಅದು ಇಂಪಾರ್ಟೆಂಟ್, ಅದು ಸೊಲ್ಯೂಷನ್. ಅರ್ಥ ಆಯ್ತಾ? ಸೊ ಈಗ 1 by 1 ತಗೊಳ್ಳಿ. 2x plus y equal to 50. ಸೊ ಆ್ಯಸ್ ಯೂಶುವಲ್ ಫೈಂಡ್ ಔಟ್ ದ ಪಾಯಿಂಟ್ಸ್ x, y, x, y. y 0 ಆದರೆ x ಏನಾಗುತ್ತೆ? 25. ಸೊ 25, 0. x 0 ಆದರೆ y ಈಕ್ವಲ್ ಟು 50. ಸೊ 0, 50. ಹೌದಾ? ಸೆಕೆಂಡ್ ಇನ್ಇಕ್ವಾಲಿಟಿ x ಪ್ಲಸ್ 2y ಈಕ್ವಲ್ ಟು 40. ಸೊ ಆ್ಯಸ್ ಯೂಶುವಲ್ x, y, y. y 0 ಆದರೆ x 40. ಸೊ 40, 0 ಆಗುತ್ತೆ. x 0 ಆದರೆ y 20. 0, 20 ಆಗುತ್ತೆ. ಹೌದಾ? ಹಾಗಿದ್ಮೇಲೆ ಈಗ ಪ್ಲಾಟ್ ದ ಗ್ರಾಫ್ ಪ್ಲಾಟ್ ಮಾಡ್ಕೊಳ್ಳಿ. ಗ್ರಾಫ್ ಪ್ಲಾಟ್ ಮಾಡಿ. ಸೊ ಇಲ್ಲಿ ನೀವು ಲುಕ್ ಅಟ್ ದ ಪಾಯಿಂಟ್ಸ್ನ ನೋಡ್ಕೊಳ್ಳಿ. ಪಾಯಿಂಟ್ಸ್ ಯಾವ ಥರ ಇದೆ ಅದರ ಬೇಸಿಸ್ ಮೇಲೆ ನೀವು ವ್ಯಾಲ್ಯೂಸ್ನ ಪ್ಲಾಟ್ ಮಾಡ್ಕೊತಾ ಹೋಗಿ. ಸೊ ನಾನು 10, 20, 30, 40, 50 ತೊಗೊತೀನಿ. ಸೊ ಅದೇ ಥರ ಇಲ್ಲಿ 10, 20, 30, 40, 50. ಓಕೆನಾ? Look at the first line. First line ಏನಿದೆ, it passes through the points 25, 0. 25 ಅಂದರೆ exactly in between 20 and 30. So this is 25, 0 and 0, 50. 0, 50 ಅಂದರೆ this point is 0, 50. ಸೊ ಈ ಎರಡು ಪಾಯಿಂಟ್ಸ್ನ ಮುಖಾಂತರ ಪಾಸ್ ಆಗೋ ಲೈನು, ಇದರ ಈಕ್ವೇಷನ್ ಏನು? 2x plus y equal to 50. ಹೌದಾ? ಸೊ ಅದೇ ಥರ x plus 2y equal to 40 passes through 2 points. One is 40, 0. This is the point 40, 0 and 0, 20 ಅಂದರೆ ಈ ಪಾಯಿಂಟ್ 0, 20. Therefore ಸೆಕೆಂಡ್ ಲೈನ್ ಏನಿದೆ ಈ ಎರಡು ಪಾಯಿಂಟ್ಸ್ ಮುಖಾಂತರ ಪಾಸ್ ಆಗುತ್ತೆ ಆ್ಯಂಡ್ ಇಟ್ಸ್ ಈಕ್ವೇಷನ್ ಈಸ್ x plus 2y equal to 40. ಕರೆಕ್ಟಾ? ಸೊ ಈಗ
ಸೊಲ್ಯೂಷನ್ ರೀಜನ್ ಬರೀಬೇಕು ನಾವು. ಸೊಲ್ಯೂಷನ್ ಅಥವಾ ಫೀಸಿಬಲ್ ರೀಜನ್ನ ಫೈಂಡ್ ಔಟ್ ಮಾಡಬೇಕು. ನೋಡಿ, ಸೊ ಎರಡು ಲೈನ್ಸ್ ಏನಿದೆ, ದೇ ಆರ್ ನಾಟ್ ಪಾಸಿಂಗ್ ಥ್ರೂ ದ ಆರಿಜಿನ್ ಮುಖಾಂತರ ಪಾಸ್ ಆಗ್ತಾ ಇಲ್ಲ. ಆ್ಯಂಡ್ ರೈಟ್ ಹ್ಯಾಂಡ್ ಸೈಡಲ್ಲಿರೋ ವ್ಯಾಲ್ಯೂಸ್ ಎರಡು ಪಾಸಿಟಿವ್ ಇರೋದ್ರಿಂದ ಲೆಸ್ ದೆನ್ ಆರ್ ಈಕ್ವಲ್ ಟು ಇದೆ. ಹಾಗಿದ್ಮೇಲೆ ಎರಡು ಲೈನ್ಸ್ಗೆ ಬಿಲೋ ದ ಲೈನ್ ವಿಲ್ ಬಿ ದ ಸೊಲ್ಯೂಷನ್ ರೀಜನ್. ಇದಕ್ಕೂ ಈ ಲೈನ್ಗೂ ಬಿಲೋ ದ ಲೈನ್ ವಿಲ್ ಬಿ ದ ಸೊಲ್ಯೂಷನ್ ರೀಜನ್, ಆ್ಯಂಡ್ ಈ ಲೈನ್ಗೂ ಬಿಲೋ ದ ಲೈನ್ ವಿಲ್ ಬಿ ದ ಸೊಲ್ಯೂಷನ್ ರೀಜನ್. ಬಟ್ ನಮ್ಮ ಕಾಮನ್ ರೀಜನ್ ಯಾವುದು? ಎರಡೂ ಲೈನ್ಸ್ನ ಕೆಳಗಡೆ ಇರೋ ರೀಜನು. ಎರಡೂ ಲೈನ್ಸ್ನ ಕೆಳಗಡೆ ಇರಬೇಕು ಕಾಮನ್ ರೀಜನ್, ಹೌದಾ? ಅಂದರೆ ಈ ಲೈನ್ನ ಕೆಳಗಡೆ, ಈ ಲೈನ್ನ ಕೆಳಗಡೆ ಕೂಡ, ಅಂದರೆ ಕಾಮನ್ ರೀಜನ್ ಯಾವ್ದು ಬರುತ್ತೆ ನೋಡಿ, ಇಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆಯಲ್ಲ, ಇದು ದಿಸ್ ಈಸ್ ದ ಕಾಮನ್ ರೀಜನ್. ಅರ್ಥ ಆಗ್ತಿದೆಯಾ? ಎರಡೂ ಲೈನ್ಸ್ನ ಕೆಳಗಡೆ ನೋಡಿ, ಈ ಲೈನ್ಗೂ ಕೆಳಗಡೆ, ಈ ಲೈನ್ ತೊಗೊಂಡಾಗ್ಲೂ ಅದ್ರ ಕೆಳಗಡೆ ಇರಬೇಕು, ಆಯಿತಾ? ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಫೀಸಿಬಲ್ ರೀಜನ್. ಅರ್ಥ ಆಯ್ತಾ? ನಾವು ಯು ಫೈಂಡ್ ಔಟ್ ದ ಕಾರ್ನರ್ ಪಾಯಿಂಟ್ಸ್. ಕಾರ್ನರ್ ಪಾಯಿಂಟ್ಸ್ ಹೇಳಿ ನೋಡೋಣ. ಸೊ ಒಂದು ಇದು ಯಾವುದು 25,0 ಒಂದು, ಇನ್ನೊಂದು ಈ ಪಾಯಿಂಟ್ ಯಾವುದು ಫೈಂಡ್ ಔಟ್ ಮಾಡಿ. ಈ ಪಾಯಿಂಟ್ ನಿಮ್ಗೆ ಗೊತ್ತಿದೆ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ, ನಿಮ್ಮ ಗ್ರಾಫ್ ಶೀಟಲ್ಲೇ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ನೋಡಿ. 20,10 ಕರೆಕ್ಟಾಗಿದೆ ಇದು. 20,10 ಗೊತ್ತಾಗಲಿಲ್ಲ ಅಂದರೆ ಇವೆರಡು ಈಕ್ವೇಷನ್ ಸಾಲ್ವ್ ಮಾಡ್ಕೊಂಡು ಯು ಗೆಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಷ್ಟೇ. ಆ್ಯಂಡ್ ಥರ್ಡ್ ಕಾರ್ನರ್ ಪಾಯಿಂಟ್ ಈಸ್ 0,30. ಸೊ ಇಲ್ಲಿ ಇದು ಪಾಯಿಂಟ್ ಎ, ಇದು ಬಿ, ಇದು ಸಿ ತಗೊತೀನಿ. Now you write on the corner points and the value of the objective function. Okay. ಇಲ್ಲಿ ರೀಜನ್ ಬೌಂಡೆಡ್ ಆಗಿರೋದ್ರಿಂದ ತಲೆನೋವಿಲ್ಲ. ಕಾರ್ನರ್ ಪಾಯಿಂಟ್ಸ್ z is equal to x plus y, ಹೌದಾ? ಫಸ್ಟ್ ಕಾರ್ನರ್ ಪಾಯಿಂಟ್ ಎ 25,0, ಪಾಯಿಂಟ್ ಬಿ 20,10, point C 0,30. So find out the values. 25, ಇದು substitute ಮಾಡಿ. 25 plus 0 25, 20 plus 10 is 30, 0 plus 30, actually sorry ಇದು 20, ಇದು I'm sorry, 0,20. this point is 0,20. ಸೊ ಆ್ಯಡ್ ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಿ. 0 plus 20 is 20. ಬಟ್ ನಮಗೆ ನೋಡಿ ಇಲ್ಲಿ ಝೆಡ್ ವ್ಯಾಲ್ಯೂ ಯಾವುದು ಮ್ಯಾಕ್ಸಿಮಮ್ ಇದೆ? ದಿಸ್ ಈಸ್ ಝೆಡ್ ಮ್ಯಾಕ್ಸಿಮಮ್. ಅಂದರೆ ಇದರ ಅರ್ಥ ನಂಬರ್ ಆಫ್ ಕೇಕ್ಸ್ ಮ್ಯಾಕ್ಸಿಮಮ್ ಯಾವಾಗ ಆಗುತ್ತೆ ಅಂದರೆ ವೆನ್ ವಿ ಪ್ರಿಪೇರ್ 20 ಕೇಕ್ಸ್ ಆಫ್ ಫಸ್ಟ್ ಕೈಂಡ್ ಆ್ಯಂಡ್ 10 ಕೇಕ್ಸ್ ಆಫ್ ಸೆಕೆಂಡ್ ಕೈಂಡ್. ಫಸ್ಟ್ ಕೈಂಡು 20 ಕೇಕ್ಸ್ ತಯಾರು ಮಾಡಬೇಕು, ಸೆಕೆಂಡ್ ಕೈಂಡು 10 ಕೇಕ್ಸ್ನ ತಯಾರು ಮಾಡಿದಾಗ ಮಾತ್ರ ನಮಗೆ ಟೋಟಲ್ ನಂಬರ್ ಆಫ್ ಕೇಕ್ಸು ಮ್ಯಾಕ್ಸಿಮಮ್ ಆಗುತ್ತೆ, ವಿಚ್ ಇಸ್ 30. ಓಕೆ, ದೇರ್ ಫೋರ್ ದ ನಂಬರ್ ಆಫ್ ಕೇಕ್ಸ್ ವಿಲ್ ಬಿ ಮ್ಯಾಕ್ಸಿಮಮ್ if we prepare 20 cakes of first kind. ಯಾಕೆ x ಅಲ್ವಾ, ಇಲ್ಲಿ 20x, y is 10. 20 cakes of first kind and 10 cakes of second kind, and the maximum number of cakes will be, the maximum number of cakes is equal to 30. ಅರ್ಥ ಆಯ್ತಾ? ಸೊ therefore ನಂಬರ್ ಆಫ್ ಕೇಕ್ಸ್ ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ ಅಂದರೆ ವೆನ್ ವಿ ಪ್ರಿಪೇರ್ 20 ಕೇಕ್ಸ್ ಆಫ್ ಫಸ್ಟ್ ಕೈಂಡ್ ಆ್ಯಂಡ್ 10 ಕೇಕ್ಸ್ ಆಫ್ ಸೆಕೆಂಡ್ ಕೈಂಡ್. ಇಲ್ಲಿ ಎಕ್ಸ್ ಮತ್ತು ವೈ ಏನಿದೆ ಅದು ಇಲ್ಲಿ ಆರ್ಡರ್ಡ್ ಪೇರೆ ತೊಗೋಬೇಕು ನೀವು ಸೊಲ್ಯೂಷನ್ ತೊಗೋಬೇಕಾದ್ರೆ. ಅರ್ಥ ಆಗ್ತಿದೆಯಾ? ಸೊ ವೆರಿ ಸಿಂಪಲ್ ಪ್ರಾಬ್ಲಮ್. ಸೊ ಓನ್ಲಿ ಥಿಂಗ್ ಇಸ್ ಇಲ್ಲಿ ನೀವು ಮ್ಯಾಥಮೆಟಿಕಲ್ ಫಾರ್ಮುಲೇಷನ್ ಬರ್ಕೋಬೇಕಷ್ಟೇ, ಮಿಕ್ಕಿದ್ದೆಲ್ಲ ನಿಮ್ಗೆ ಗೊತ್ತು ಹೇಗೆ ಸಾಲ್ವ್ ಮಾಡೋದು ಅಂತ. ಓಕೆ, ಸೊ ರೀಜನ್ ಬೌಂಡೆಡ್ ಆಗಿರೋದ್ರಿಂದ ಇದು ಈಸಿ, ಸರಿನಾ? ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಥ್ಯಾಂಕ್ ಯು ಆಲ್ ಆಫ್ ಯು.